ವಾಸ್ತು ಮತ್ತು ಜ್ಯೋತಿಷ್ಯವನ್ನು ಎಲ್ಲರೂ ಫಾಲೋ ಮಾಡ್ತಾಯಿದ್ದೀರ. ವಾಸ್ತು ಜ್ಯೋತಿಷ್ಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ಕಾನ್ಸೆಪ್ಟನ್ನ ತಗೊಬರ್ತಾಯಿದ್ದೀನಿ. ವಾಸ್ತು ಮತ್ತು ಜ್ಯೋತಿಷ್ಯ ಸಿಕ್ಕಾಪಟ್ಟೆ ಜನಕ್ಕೆ ತುಂಬ ರಿಸಲ್ಟ್ ಜಾಸ್ತಿ ಸಿಗ್ತಾಯಿದೆ, ಸಿಕ್ಕಾಪಟ್ಟೆ ಜನಕ್ಕೆ. ಹಾಗಾಗಿನೇ ಇದು ಭಾಳ ನಾನು ಕೊಡುವಂಥ ಒಂದು ವಾಸ್ತು ಸ್ಟೋನ್ಸ್ ಏನಿದೆಯೋ ಅವೆಲ್ಲ ಅಷ್ಟೊಂದು ಸಿಗಲ್ಲ ಹೊರಗಡೆ ಎಲ್ಲ. ನಾನು ಬೇರೆಯವ್ರು ಕೊಡೋದನ್ನು ನಾನು ಫಾಲೋ ಮಾಡಲ್ಲ. ಯಾವಾಗಲೂ ನನ್ನದೇ ಅಂತ ಒಂದು ಟೆಕ್ನಾಲಜಿ ಇರುತ್ತೆ. ನನಗೆ ಅವಾಗ ದೇವ್ರು ಕೊಟ್ಟಂಥ ಶಕ್ತಿ ಅನಿಸುತ್ತೆ. ಏನೋ ಗೊತ್ತಿಲ್ಲ, ನನ್ನಲ್ಲಿ ಒಂದನ್ನು ವಿಷಯವನ್ನು ಕಾಡ್ತಾ ಇದೆ. ಸಾಕಷ್ಟು ಒಳ್ಳೆ ನನಗೆ ಭಯ ಆಗುತ್ತೆ, ನಾವೇನು ಸಿದ್ಧರುಗಳ ಅನ್ನೋ ಥರ. ಯಾಕಂದರೆ ತುಂಬ ರಿಸಲ್ಟ್ ಬರೋದ್ರಿಂದ ವಾಸ್ತು ಸ್ಟೋನ್ಸ್ಗಳು, ನಾನು ಇದನ್ನು ಸತ್ತಲ್ಲಿ ಹೇಳ್ತೀನಿ, ತುಂಬ ಕಡೆ ನಾನು ನೋಡಿದ್ದು ಇದು ಬಿಗ್ ಬಾಸ್ ಮನೆಯಲ್ಲಿ, ಸಿಕ್ಕಾಬಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ಇದು ವಾಸ್ತು ಸ್ಟೋನ್ಗಳನ್ನ ಅಳವಡಿಸಿರ್ತಾರೆ. ಹಾಗಾಗಿ ಅದಕ್ಕೆ ಮುಂಚೆಲೂ ನವಗ್ರಹಗಳಲ್ಲಿ ನಮ್ಗೆ ಗೊತ್ತಿರುತ್ತೆ. ಇದು ಮನೆಯಲ್ಲಿ ತುಂಬ ಜನದ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್, ಸಿಕ್ಕಾಬಟ್ಟೆ ಕಷ್ಟದಲ್ಲಿರ್ತೀರ, ಬಡ್ಡಿ ಕಟ್ಟಿ ವನವಾಸ ಕಟ್ತಾ ಇರ್ತೀರ. ಎಲ್ಲರೂ ಮನೆ ವಾಸ್ತು ಇರುತ್ತೆ, ಆದರೂ ಅವ್ರಿಗೆ ವಾಸ್ತುವಿಂದ ರಿಸಲ್ಟ್ ಬಂದಿರಲ್ಲ. ಒಬ್ಬೊಬ್ರ ಮನೆ ವಾಸ್ತುನೇ ಇರಲ್ಲ, ಎವ್ರಿ ರಿಸಲ್ಟ್ ಬರುತ್ತೆ 100%. ಈ ಸ್ಟೋನ್ಸ್ಗಳು ತುಂಬ ರಿಸಲ್ಟನ್ನು ತಂದು ಕೊಡ್ತಿರೋದ್ರಿಂದ ಈ ಒಂದು ಸ್ಟೋನನ್ನು ನಾನು ವಾಸ್ತು ಸ್ಟೋನ್ಗಳು, ವಾಸ್ತು ಪರಿಹಾರಗಳು ಸಾಕಷ್ಟು ಜನಕ್ಕೆ ಮುಂದಿನ ಸಂಚಿಕೆಯಲ್ಲಿ ನಾವು ಇದನ್ನು ಹೋಗ್ತೀವಿ. ಯಾಕಂದರೆ ಸಾಕಷ್ಟು ಜನದ ಮನೆಯಲ್ಲಿ ಕಷ್ಟ ಅನ್ನೋದು ತುಂಬ ಇರುತ್ತೆ. ಯಾಕಂದರೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೋದು, ಪ್ರೇಯರ್ ಮಾಡ್ಬೋದು, ಆದರೆ ಅದ್ರ ಫಲಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ತಿಳಿದಿರೋ ಪ್ರಕಾರ 100% ವಾಸ್ತು ಸ್ಟೋನ್ಗಳು ತುಂಬ ವರ್ಕ್ ಮಾಡೋದ್ರಿಂದ ನೀವೆಲ್ಲ ಅಳವಡಿಸ್ಕೋಬೋದು. ಇವಾಗ ನಿಮ್ಮ ಮನೆ ತುಂಬ ದೊಡ್ಡ ದೊಡ್ಡ ಮನೆ ಕಟ್ಟಿರ್ತೀರ, ಆ ಮನೆಯಲ್ಲಿ ಪಾಸಿಟಿವ್ನೇ ಇರಲ್ಲ 100%. ಅವಾಗ ನೀವು ಪಾಸಿಟಿವ್ ಕಲ್ಗಳು ಏನೂ ಹಾಕಿರಲ್ಲ, ಸಿಮೆಂಟು ಮಣ್ಣು ಹಾಕಿರ್ತೀರ, ಡಿಸೈನ್ ಹಾಕಿರ್ತೀರ. ಅಂದರೆ ಮನೆಗೆ ಒಬ್ಬ ಪಾಸಿಟಿವ್ ಇರೋಂಥ ಸ್ಟೋನನ್ನು ಹಾಕ್ದಾಗಷ್ಟು ತುಂಬ ಸಕ್ಸಸ್ಸನ್ನು ಅತಿ ಹೆಚ್ಚು ನೋಡ್ತೀರ. ತುಂಬ ಇವಾಗ ಮನೆಯಲ್ಲಿ ಮಕ್ಕಳು ಓದ್ತಾ ಇಲ್ಲ, ಆ ಓದೋಕ್ಕೆಲ್ಲ ಏನು ಮಾಡ್ಬೇಕು, ಆ ರೂಮನ್ನು ಅದನ್ನು ತುಂಬ ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಬೇಕು. ಇದು ಭಾಳ 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 ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನನಗೆ ತಿಳಿದಿರೋ ಪ್ರಕಾರ 100% ಈ ಸ್ಟೋನ್ಸ್ಗಳು ವಾಸ್ತುನ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ. ಹಾಗಾಗಿ ನನಗೆ ತಿಳಿದ ಪ್ರಕಾರ ಇದನ್ನೆಲ್ಲನೂ ನಾನು ಪಬ್ಲಿಕ್ಕಿಗೆ ತಿಳಿಸ್ಬೇಕು ಅಂತಲೇ ಇದ್ದೀನಿ. ಹಾಗಾಗಿ ಯಾವುದನ್ನು ಕೂಡ ನನಗೆ ತಿಳಿದಿರೋ ಪ್ರಕಾರ ತುಂಬ ಜನಕ್ಕೆ ನಾನು ಇಲ್ಲಿವರೆಗೂ ನಂಬರ್ಸ್ ನ್ಯೂಮರಾಲಜಿ ಮಾಡ್ತಿದ್ದೆ. 10 ನಂಬರ್ಸ್ ಆದ ನಂತರ ಯಾವಾಗಲೂ ಕೂಡ ಇನ್ನೂ ನಂಬರ್ಸ್ ಕೆಲವೇ ವರ್ಷದಲ್ಲಿ ಮೊಬೈಲ್ ನಂಬರ್ 12 ಬರ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ವಾಸ್ತುವಲ್ಲಿ ನಿಮಗೆ ತುಂಬ ಹೆವಿ ಸಕ್ಸಸ್ಸನ್ನು ಕೊಡ್ಬೋದು 100%. ವಾಸ್ತು ಸ್ಟೋನ್ಸ್ಗಳು, ವಾಸ್ತು ಪರಿಹಾರಗಳು ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ಮನೆಯಲ್ಲಿ ನೆಮ್ಮದಿ ಬದುಕಬೇಕು ಅಂದರೆ ನೆಮ್ಮದಿ ಇರಬೇಕು. ಆಫೀಸ್ ತುಂಬ ಚೆನ್ನಾಗಿ ನಡಿಬೇಕು. ಅವನ ಲೈಫಲ್ಲಿ 10 ರೂಪಾಯಿ ದುಡಿಲಿ, 100 ರೂಪಾಯಿ ದುಡಿಲಿ, 100 ಕೋಟಿ ದುಡಿಲಿ, ನೆಮ್ಮದಿ ಬೇಕು. ಮತ್ತು ತಾಳ್ಮೆ ಬೇಕು ಮನುಷ್ಯನಿಗೆ. ಈ ತಾಳ್ಮೆಗಳು ಸಾಕಷ್ಟು ವಾಸ್ತುವಲ್ಲಿ ತುಂಬ ರಿಸಲ್ಟ್ಗಳು, ತುಂಬ ಇಂಪ್ರೂವ್ಮೆಂಟನ್ನು ಕಾಣುತ್ತೆ. 100% ತುಂಬ ಇಂಪ್ರೂವ್ಮೆಂಟನ್ನು ನೀವು ಕಾಣ್ತೀರ. ಇಲ್ಲಿ ಜನರಲ್ಲಾಗಿ ಜ್ಯೋತಿಷ್ಯ, ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು 6ನೇ ತಾರೀಕು ಈ ವರ್ಷದ ಅತಿ ಹೆಚ್ಚು ತುಂಬ ಡೇಂಜರ್ ನಂಬರ್ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೀನಿ. 6 ಅನ್ನೋ ನಂಬರ್ಸು ಅದು ಮೊಬೈಲ್ ನಂಬರ್ಸ್ ಆಗಿರ್ಬೋದು, ವೆಹಿಕಲ್ ನಂಬರ್ಸ್ ಆಗಿರ್ಬೋದು, ಮನೆ ನಂಬರ್ಸ್ ಆಗಿರ್ಬೋದು, ತುಂಬ ಆಘಾತದ ನಂಬರ್ಸ್ 6 ಅನ್ನೋ ನಂಬರ್ಸು. ಅದೇ ಥರ ಇವತ್ತು ಮೂಲ ನಕ್ಷತ್ರ ಭಾಳ ವಿಶೇಷವಾಗಿ, ಮೂಲ ನಕ್ಷತ್ರ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಪ್ರಾಬ್ಲಮ್. ಮುಖೇಶ್ ಅಂಬಾನಿ ಕೂಡ ಮೂಲ ನಕ್ಷತ್ರ, ಅವರು 2ನೇ ಸ್ಥಾನಕ್ಕೇನೋ ಬಂದಿರ್ಬೋದು ಸಂಪಾದನೆಯಲ್ಲಿ. ಮೂಲ ನಕ್ಷತ್ರದವ್ರಿಗೆ ಅತಿ ಹೆಚ್ಚು ಅವರ ಲೈಫಲ್ಲಿ ಪ್ರಾಬ್ಲಮ್ ತುಂಬ ಜಾಸ್ತಿ ಇರುತ್ತೆ. ಜ್ಯೋತಿಷ್ಯ ಲಗ್ನದಲ್ಲಿ ಯಾವಾಗಲೂ 10ನೇ ಮನೆಯಲ್ಲಿ ಪಾಪಗ್ರಹಗಳಿದ್ರೆ ತುಂಬ ರಾಜಯೋಗನ ಅನುಭವಿಸ್ತಾರೆ. 10ನೇ ಮನೆಯಲ್ಲಿ ಪಾಪಗ್ರಹಗಳು ಇರಬೇಕು. ಯಾವಾಗಲೂ ಕೆಲಸ ಮಾಡುವಂಥ ಜಾಗದಲ್ಲಿ ಪಾಪಗ್ರಹಗಳು ಇರಬೇಕು, ಶುಭಗ್ರಹಗಳು ಇರಬಾರ್ದು. ಶುಭಗ್ರಹಗಳಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ, ಅವನು ಉದ್ಧಾರ ಆಗಲ್ಲ. ನರೇಂದ್ರ ಮೋದಿಲಿ 10ನೇ ಮನೇಲಿ ಶನಿ ಇದ್ದಾರೆ, ಲಗ್ನಕ್ಕೆ 10ನೇ ಮನೇಲಿ ಶನಿ. ಹಾಗಾಗಿನೇ ಅವರು ದೇಶದ ಪ್ರೈಮ್ ಮಿನಿಸ್ಟರ್ನಾಗಿದ್ದಾರೆ. ಅದೇ ಥರ ತಮಿಳ್ ವಿಜಯ್ ನೋಡಿ,
ತಮಿಳ್ ವಿಜಯ್ ಜಾತಕದಲ್ಲೂ ಕೂಡ 10ನೇ ಮನೆಯಲ್ಲಿ ಸೂರ್ಯಗ್ರಹ ಶನಿಗ್ರಹ ಇದ್ದಾರೆ, 10ನೇ ಮನೆಯಲ್ಲಿ ಬುಧ ಗ್ರಹನೂ ಕೂಡ ಇದ್ದಾರೆ. ಆದರೆ ಅವ್ರಿಗೆ ನೋಡಿ 7ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಅವ್ರಿಗೆ ಮ್ಯಾರೇಜ್ ಲೈಫ್ ಕಿರಿಕ್ ಮಾಡ್ತು. 9ನೇ ಮನೆಯಲ್ಲಿ ಶುಕ್ರ ತುಂಬ ತಾಂಡವಾಡ್ತಾ ಇದ್ದಾನೆ. ಸ್ವಂತ ಮನೆಯಲ್ಲಿ 9ನೇ ಮನೆ ಶುಕ್ರ ಗ್ರಹ ಇದೆ. ಮಗನಿಂದ ಅಪ್ಪನಿಗೆ ತುಂಬ ರಾಜ. ಆದರೆ ಕೇತು ದೋಷ ಇರೋದ್ರಿಂದ 100% ಅವರಿಬ್ರಿಗೂ ರಿಲೇಷನ್ಶಿಪ್ ಕ್ರ್ಯಾಶ್ ಆಗ್ತಾ ಇರುತ್ತೆ. ಇದು ಸಬ್ಜೆಕ್ಟು. ಹಾಗಾಗಿಯೇ ಅವರು ಕೂಡ ತಮಿಳ್ನಾಡಲ್ಲಿ ನಾನು ಕೂಡ CM ಆಗಬೇಕು ಅಂತ ತೊಡೆ ತೊಟ್ಟಿ ನಿಂತಿದ್ದಾರೆ. 100% ಬರ್ದಿರ್ ಕೇಳಿ. ನಾವೆಲ್ಲ ಲೈಫಲ್ಲಿ ಚಾಲೆಂಜಿಗಾಗಿ ತಗೊಳಲ್ಲ. 100% ನಾವು ಅದೇ ತಪ್ಪು ಮಾಡೋದು ಅಂತ ಅನ್ನಿಸ್ತು. ಆದರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ತುಂಬ ವಾಸ್ತು ಮನುಷ್ಯನಿಗೆ ಅಳವಡಿಸಿದಷ್ಟು ತುಂಬ ರಿಸಲ್ಟ್ ಜಾಸ್ತಿ ಬರ್ತಾಯಿದೆ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಈ ಸಬ್ಜೆಕ್ಟಲ್ಲಿ. ಹಾಗಾಗಿ ಈ ಒಂದು ತುಂಬ 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 ಖುಷಿ ಇರೋದ್ರಿಂದ ಈ ಸಬ್ಜೆಕ್ಟನ್ನು ಅತಿ ಹೆಚ್ಚು ನೀವು ಬಳಸಿದಷ್ಟು ಸಖತ್ತಾಗಿರ್ತೀರ. ಮೂಲ ನಕ್ಷತ್ರಕ್ಕೆ ರಾಶಾಧಿಪತಿಗೆ 10ನೇ ಮನೆಯಲ್ಲಿ ಕೇತು ಗ್ರಹ ಇರ್ತಾನೆ. ಹಾಗಾಗಿ ಗೋಚಾರದಲ್ಲಿ 10ನೇ ಮನೆಯಲ್ಲಿ ಕೇತು ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. 10ನೇ ಮನೆ ಕೇತು ಭಯಂಕರ ಡೇಂಜರು. ಹಾಗಾಗಿ ತುಂಬ ಜನದ ಮನೆಯಲ್ಲಿ 10ನೇ ಮನೇಲಿ ಕೇತು ಇದ್ದರೆ ಸಂಸ್ಥೆಯನ್ನು ಬಾಗ್ಲಾಕಬೇಕಾಗತ್ತೆ, ಕೆಲಸವನ್ನು ಕಳ್ಕೋಬೇಕಾಗತ್ತೆ. ದಯವಿಟ್ಟು ಧನುಸು ರಾಶಿಯವರಿಗೆ ತುಂಬ ನೀಟಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಒಂದು ಸರಿ ಹೇಳಿದರೆ ಜೀವನ ಪೂರ್ತಿ ಅದು ಕರೆಕ್ಟಾಗಿರುತ್ತೆ. 4ನೇ ಮನೇಲಿ ಕೇತು ಗ್ರಹ ಇದ್ದಾನೆ. ಭಾಳ ವಿಶೇಷವಾಗಿ ಧನುಸು ರಾಶಿ ಮನೆಯಲ್ಲಿ ಸಾವು ಮರಣ ಅವ್ರು ಹೇಗಿರ್ತಾರೋ ಹಾಗೆ. ತುಂಬ ಡ್ರೈವಿಂಗ್ ಮಾಡ್ತಾಯಿದ್ರೆ ನಿದ್ದೆಗೆಟ್ಟು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಇಲ್ಲಿ ರೌಡಿಸಂಗು ಅದು ಇದು ಸಣ್ಣ ಪುಟ್ಟ ಮಾಡ್ತೀರ ಕೊಲೆ ಆಗುತ್ತೆ, ಈ ಥರದೇ ಆಗುತ್ತೆ. ಆದರೆ ನೆಮ್ಮದಿ ಅಂತೂ ಇರಲ್ಲ. ಯಾಕೆಂದರೆ ಇವ್ಯಾವು ಪಾಪ ಗ್ರಹಗಳಲ್ಲ. ರಾಹು ಮತ್ತು ಕೇತು ಸುಖಸ್ಥಾನದಲ್ಲಿ ರಾಹು ಇರೋದು ಧನುಸು ರಾಶಿಯವ್ರನ್ನ ಅವ್ರ ಮನೇನ ಟೋಟಲಿ ಡಿಸ್ಟರ್ಬ್ ಮಾಡುತ್ತೆ. ರಾಹು ದಶೆ ನಡೀತಾ ಇದ್ದರೆ ಧನುಸು ರಾಶಿಯವರಿಗೆ ಖಂಡಿತಲ್ಲೂ ಕೂಡ ಮನೆಯಲ್ಲಿ ಮರಣವನ್ನು ನೋಡಬೇಕಾಗತ್ತೆ. ನಿಮ್ಮ ಸಾವನ್ನು ನೀವು ನೋಡಬೇಕಾಗತ್ತೆ. ಕೇತು ದಶೆ ನಿಮಗೆ ನಡೀತಾ ಇದ್ದರೆ 100% ನಿಮಗೆ, ಯಾಕಂದರೆ 10ನೇ ಮನೆ ಕೇತು ದಶೆ ನಡೀತಾ ಇದ್ದರೆ ನಿಮಗೆ ಕೆಲಸವನ್ನು ಕಳ್ಕೋಬೇಕಾಗತ್ತೆ. ನೋಡಿ, ಸಾಕಷ್ಟು ಜನಕ್ಕೆ ಮನೆಯಲ್ಲಿ ತುಂಬ 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 ಸ್ಟೋನ್ಗಳನ್ನ ಅಳವಡಿಸ್ಬೋದು. 100% ಒಂದು 40-50 ಥರ ಸ್ಟೋನ್ಗಳಿದ್ದಾವೆ. 40-50 ಥರದ ಒಂದೊಂದಕ್ಕೊಂದೊಂದು ಪರಿಹಾರದ ಸ್ಟೋನ್ಗಳು ಎಲ್ಲವೂ ಕೂಡ ಭಗವಂತ ಭೂಮಿಲಿ ಸಿಗುವಂಥವನೇ. ಇವನ್ನೆಲ್ಲವೂ ನೀವು ಅಳವಡಿಸಿದಷ್ಟು ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟನ್ನು ಬರುತ್ತೆ. ನೀವು ತಗೋಬೋದು 100%. ನಮ್ಮ ಮನೆಯಲ್ಲಿ ಜನ್ರಲ್ಲಾಗಿ ನಾನೊಂದು 4-5 ಕಲ್ಲುಗಳನ್ನ ಕೊಡ್ತೀನಿ. ಎಲ್ಲ ತುಂಬ ವೆಯ್ಟ್ ಇರೋ ಕಲ್ಲುಗಳೇ ಇರ್ತವೆ. ಈ ಥರನೇ ಇರ್ತವೆ, ಯಾವ ಸಣ್ಣ ಇರೋಲ್ಲ, ಕಿವಿಗೆ ಹಾಕೋಣ ವಾಲೆ ಥರ ಇರೋಲ್ಲ, ಈ ಥರನೇ ಇರ್ತವೆ. ಹಾಗಾಗಿ ಅವನ್ನ ಭಾಳ ಇಂಪಾರ್ಟೆಂಟಾಗಿ ತುಂಬ ಚೆನ್ನಾಗಿ ಇಡೋದು ಇಂಪಾರ್ಟೆಂಟ್. ಮನೆಯಲ್ಲಿ ಇಡಬೇಕಾಗುತ್ತೆ. ಇಟ್ಟಾಗ ಅದು ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟನ್ನು ಅತಿ ಹೆಚ್ಚು ಕೊಡುತ್ತೆ. ನೀವು ಅದು ತುಂಬ 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 ರಿಸಲ್ಟ್ ಅತಿ ಹೆಚ್ಚು ಸಿಗುತ್ತೆ. ಅಳವಡಿಸಿ. ಯಾಕಂದರೆ ತುಂಬ 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 ಇದ್ರ ಮೇಲೆ ಗಮನದಿಂದ ಹೇಳ್ತಾ ಇದ್ದೀನಿ. ಸಾಕಷ್ಟು ಈ 18ನೇ ತಾರೀಕಿಗೆ ನಾನು ಟಿವಿಗೆ ಬಂದು 14 ವರ್ಷ ಆಗುತ್ತೆ. ಟಿವಿಗೆ ಬಂದು 14 ವರ್ಷ ಆಗಿರುತ್ತೆ. 14 ವರ್ಷ ನಾನು ಮಾಧ್ಯಮ ಲೋಕದಲ್ಲಿ ಬದುಕ್ತಾ ಇದ್ದೀನಿ. 14 ವರ್ಷ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ನಾನು ಕಷ್ಟಪಟ್ಟಿದ್ದೀನಿ ಅಂತ. ಮಾಧ್ಯಮಕ್ಕೆ ಜ್ಯೋತಿಷಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ 14 ವರ್ಷ. ಇಲ್ಲಿ ಜ್ಯೋತಿಷ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಸಬ್ಜೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ವಾಸ್ತುವಲ್ಲಿ ಇವಾಗ ಧನುಸು ರಾಶಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಈ ಸ್ಟೋನ್ ಅಳವಡಿಸಿ ಇದಕ್ಕೆ ತದ್ವಿರುದ್ಧವಾಗಿರುತ್ತೆ ಬಿಗ್ನೆಸ್. ನಾನು ಅಬ್ಸರ್ವ್ ಮಾಡಿದ್ದೀನಿ, ನೆಗೆಟಿವ್ ಇರೋ ರಾಶಿಗಳಿಗೆಲ್ಲ ಇಟ್ಟು ತುಂಬ ಪಾಸಿಟಿವ್ ನೋಡಿದ್ದೀನಿ. ನಿಮಗೆ ಧನುಸು ರಾಶಿಯವರಿಗೆ ಇಷ್ಟೆಲ್ಲ ನಾನು ಹೇಳಿದೆ ನಿಜ. 4ನೇ ಮನೆ ರಾಹು, 10ನೇ ಮನೆ ಕೇತು, 3ನೇ ಮನೇಲಿ ಶನಿ, ಕೋಪ, ಜಗಳ, ಮನಸ್ತಾಪ, ಫ್ರೆಂಡ್ಶಿಪ್ ಇಲ್ಲ, ಇದೆಲ್ಲ ನೆಗೆಟಿವ್ ಆಗ್ತಾಯಿದೆ. 100%
ನಮ್ಮ ಸ್ಟೋನ್ಗಳು ಅಳವಡಿಸಿ ಇದೆಲ್ಲವೂ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಇಷ್ಟೆಲ್ಲ ನೆಗೆಟಿವ್ ಆಗಿ ಪಾಸಿಟಿವ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನಾನೇ ಬೆಚ್ಚ ಬಿದ್ದೋಗಿದೆ. ಈ ಸ್ಟೋನ್ಸ್ಗಳು ಅಷ್ಟು ರಿಸಲ್ಟ್ ಮಾಡ್ತಾ ಇರೋದ್ರಿಂದ ಗಾಬರಿ ಆಗಿತ್ತು. ಆ ಸ್ಟೋನ್ ರಿಸಲ್ಟ್ ಕೊಡ್ತಾಯಿದ್ದ, ಇಲ್ಲ ನಾನು ಇಡುವಂಥ ಟೈಮ್ಸ್, ಇಡುವಂಥ ಗಳಿಗೆ, ಇಡುವಂಥ ನನ್ನ ಎನರ್ಜಿ, ಇಲ್ಲ ದೇವ್ರು ನನಗೆ ಆಸಕ್ತಿ ಕೊಟ್ಟವನ ಅಂತ ಭಯ ಆಗುತ್ತೆ. ಇದೆಲ್ಲ ನೋಡಿ ನಾವು ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ಬೇಕು ಅನ್ಸುತ್ತೆ. ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗುತ್ತೆ ಅಂತಲ್ಲ, ಯಾಕೆಂತ ಗೊತ್ತಿಲ್ಲ. 100% ನನ್ನನ್ನು ತುಂಬ ಕಾಡಕ್ಕೆ ಸ್ಟಾರ್ಟ್ ಮಾಡೈತೆ. ಇನ್ನೊಂದು ಹೊಸ ಸ್ಟೋನನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಅದು ತುಂಬ 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 ರಿಸಲ್ಟ್ ಬರುತ್ತೆ. ಅದು ಹೆವಿ ರಿಸಲ್ಟು. ಅದನ್ನು ಇನ್ನೂ ನಾನು ಪ್ರೇಯರ್ ಮಾಡನೇ ಬೇಕಾಗತ್ತೆ. ಅದಕ್ಕೋಸ್ಕರ ಪ್ರೇಯರ್ ಮಾಡೋಣ. ತುಂಬ ಇದ್ರ ಮೇಲೆ ತುಂಬ ಒಲವು ಜಾಸ್ತಿ ಇದೆ. ತುಂಬ ಜನದ ಮನೇಲಿ ಧನುಸು ರಾಶಿಯಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನಕ್ಕೆ ಪರಿಹಾರನೇ ಸ್ಟೋನ್ಸು. ದಯವಿಟ್ಟು ಆ ಸ್ಟೋನ್ಗಳನ್ನ ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಳವಡಿಸಿ ಸಮಸ್ಯೆಯಿಂದ ನೀವು ಆಚೆ ಬರ್ರಿ. ಯಾಕಂದರೆ ಧನುಸು ರಾಶಿ ಮೂಲ ನಕ್ಷತ್ರ ಇವತ್ತು ಆಗಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. ನಾನು ತುಂಬ ನಿಮ್ಮ ಲೈಫಲ್ಲಿ ಎಲ್ಲವನ್ನೂ ಕಳಿಸಿಬಿಡ್ತಾನೆ. ರಾಹು ಕೇತುಗಳು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ನಿಮ್ಮನ್ನು ಅಟ್ಯಾಕ್ ಮಾಡಬಾರ್ದು ಅವನು. ನಿಮ್ಮ ಲೈಫಲ್ಲಿ ತುಂಬ 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 ರಿಸಲ್ಟನ್ನು ಬರುತ್ತೆ. ತುಂಬ ರಿಸಲ್ಟನ್ನು ಅತಿ ಹೆಚ್ಚು ರಿಸಲ್ಟ್ ಬರುತ್ತೆ. ನಿಮ್ಮ ಲೈಫಲ್ಲಿ ತುಂಬ ತುಂಬ ಟೆನ್ಷನ್ ಆದರೆ ಮನೇಲಿ ಕಾಯಿಲೆಗಳು ಬರುತ್ತೆ. ಕಾಯಿಲೆ ಬೀಳಬೇಡಿ. ನಿಜವಾಗ್ಲೂ ಕೂಡ ನಾನು ಯಾವತ್ತೂ ಯಾರಿಗೂ ಕೂಡ 2014 ವರ್ಷದಲ್ಲಿ ನಿಮಗೆ ಪರಿಹಾರ ಇದೆ ಅಂತ ನಾನು ಯಾವತ್ತು ಹೇಳ್ತಾ ಇರಲ್ಲ. ನೀವು ಈ ನಂಬರ್ ಫಾಲೋ ಮಾಡಿ, ಈ ನಕ್ಷತ್ರ ಫಾಲೋ ಮಾಡಿ, ನಾನೊಬ್ಬ ಗೈಡ್ ಮಾಡ್ತಾಯಿದ್ದೆ ನಿಮಗೆ. ಅಷ್ಟೇ ನಿಮಗೆ ಗೈಡ್ ಮಾಡ್ತಾಯಿದ್ದೆ. ಆದರೆ ಇವಾಗ ಇದೆಲ್ಲ ಸ್ಟೋನ್ಸ್ಗಳು ಸಿಗಲ್ಲ, ಅಷ್ಟೊಂದು ಬೇಗ ಸಿಗಲ್ಲ. ಅವನ್ನ ಅಳವಡಿಸೋಷ್ಟು ಯಾರಿಗೆ ಬೇಗ ಸಿಗುತ್ತೋ ಅವ್ರಿಗೆ ಗೊತ್ತಿಲ್ಲ. ನನಗೇ ಸಿಗ್ತಾಯಿಲ್ಲ. ನಾನು ಇಲ್ಲೆಲ್ಲ ಸಿಕ್ಕಿದ್ದನ್ನು ತುಂಬ್ಕೊಂಡ್ಬಂದು ನನ್ನ ಮನೇಲಿ ಇಟ್ಟಿದ್ದೀನಿ 100%. ಅದನ್ನು ಕೊಡಬೇಕಾಗತ್ತೆ 100% ಸ್ಟೋನ್ಸ್ಗಳನ್ನ. ಅದನ್ನು ಭಾಳ ರಿಸಲ್ಟು ಅತಿ ಹೆಚ್ಚು ಬರುತ್ತೆ. ತುಂಬ ಹೆವಿ ರಿಸಲ್ಟ್ ಬರುತ್ತೆ. ತುಂಬ ರಿಸಲ್ಟು ಅತಿ ಹೆಚ್ಚು ಬರೋದ್ರಿಂದ ಒಳ್ಳೆಯ ಸಕ್ಸಸ್. 2 ಕಲ್ಲಲ್ಲೇ ರಿಸಲ್ಟ್ ಬರುತ್ತೆ. ತುಂಬ 2 ಕಲ್ಲಲ್ಲೂ ಕೂಡ ರಿಸಲ್ಟು ಅತಿ ಹೆಚ್ಚು ಬರುತ್ತೆ. ನನ್ನ ವಿಡಿಯೋನ ನೀವು ನೋಡೋರು ಇವತ್ತು ಇನ್ನು ಮುಂದೆಲ್ಲ ಪುಣ್ಯ ಮಾಡಿರಿ. ಯಾಕಂದರೆ ನಾನು ಯಾವಾಗಲೂ ವಾಸ್ತು ಬಗ್ಗೆನೇ. ಏನು ಇವಾಗ ವಾಸ್ತು ಕ್ಲಾಸು ಇದಾದಮೇಲೆ ನಕ್ಷತ್ರ ಕ್ಲಾಸನ್ನು ಮಾಡ್ತೀನಿ. ನಕ್ಷತ್ರ ಬಗ್ಗೆ ತುಂಬ ಆಳವಾಗಿ ಹೇಳ್ಕೊಡ್ತೀನಿ. 20 ದಿವಸ ಕ್ಲಾಸ್ ಇರುತ್ತೆ. ಅದ್ಭುತವಾದ ಕ್ಲಾಸು. ಹೆಂಗೆ ಅಂದರೆ ಹೈಯರ್ ಕ್ಲಾಸ್ ಇರುತ್ತೆ. ಈ ಥರ ನಕ್ಷತ್ರ ಕ್ಲಾಸನ್ನ ನನ್ನ ಲೈಫಲ್ಲೇ ಮಾಡಿರಲ್ಲ. ಅಷ್ಟು ಚೆನ್ನಾಗಿ ಮಾಡಿಕೊಡ್ತೀನಿ. 20 ದಿವಸ ತಗೊಂಡಿದ್ದೀನಿ. ಹೆವಿ ರಿಸಲ್ಟ್ ಬರುತ್ತೆ. ಹೆವಿ ರಿಸಲ್ಟ್ ಬರುತ್ತೆ. ತುಂಬ ಹೆವಿ ರಿಸಲ್ಟ್ ಬರೋದನ್ನು ನೀವು ಸಿಕ್ಕಾಪಟ್ಟೆ ರಿಸಲ್ಟ್ ಬರುತ್ತೆ. ಇದು ಇಂಪಾರ್ಟೆಂಟು. ಮನೆಯಲ್ಲಿ ನನ್ನದೆಲ್ಲ ಇನ್ನು ಮುಂದೆ ಜ್ಯೋತಿಷ್ಯ ವಾಸ್ತುನೇ ನನ್ನ ಸಬ್ಜೆಕ್ಟ್ ಆಗುತ್ತೆ. ನ್ಯೂಮರಾಲಜಿ ನೇಮ್ ಇಟ್ಕೊಡ್ತೀನಿ, ನಂಬರ್ ಬರ್ಕೊಡ್ತೀನಿ. ಅದ್ರ ಬಗ್ಗೆ ನಾವು ಸಾಕಷ್ಟು ನಾನು 5ನೇ ತಾರೀಕು, ವಿರಾಟ್ ಕೊಹ್ಲಿ 5ನೇ ತಾರೀಕು, ರೊನಾಲ್ಡೋ 5ನೇ ತಾರೀಕು. ಆದರೆ ಅವ್ರು ಫುಟ್ಬಾಲ್ ಪ್ಲೇಯರು, ಅವ್ರು ಕ್ರಿಕೆಟ್ ಪ್ಲೇಯರು, ನಾವು ಅಸ್ಟ್ರಾಲಜರು. ಜಯರಾಜ್ ಕೂಡ 5ನೇ ತಾರೀಕು. ಏನಿವತ್ತು ಬೆಂಗಳೂರು ರೌಡಿಸಮ್ ಕತೆ ಅತಿ ಎಷ್ಟು ರೀಚ್ ಆಗಿರೋದು ಜಯರಾಜ್ ಓಂ. ಹಾಗಾಗಿ ಬರೆದಿರಿ ಕೇಳಿ. ತುಂಬ ಹೆವಿ ರಿಸಲ್ಟು. ಅದು ಇವತ್ತರೆಗೂ 5ನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬರು ಹೀರೋ ಬಂದಿಲ್ಲ. ಒಬ್ಬ ಹೀರೋ ಸಿಂಗಲ್ 5 ಬಂದಿಲ್ಲ. ಮ್ಯೂಸಿಕ್ ಡೈರೆಕ್ಟ್ಗಳು ಸಿಂಗಲ್ 5 ಇನ್ನು ಸಿನಿಮಾ ಹೀರೋಗಳು ಬಂದಿಲ್ಲ. ಭಾಳ ಬರೆದಿರಿ ಕೇಳಿ. ತುಂಬ ಬರೆದಿರಿ ಕೇಳಿ. ಒಂದೊಂದು ಮನೆಯಲ್ಲಿ ದೆವ್ವದ ಕಾಟ, ಬಿಕ್ಕಿ ಬೀಳೋದು,
ಮತ್ತು ಒಬ್ಬೊಬ್ರು ರಾತ್ರಿ ಹೊತ್ತು ರೀಸರ್ಚ್ ಮಾಡ್ಕೊಳೋದು ಮಾಡ್ಕೊಳೋದು ಇದೆಲ್ಲ ಕಾಡುತ್ತೆ. ಇದು ಯಾಕೆ ಕಾಡುತ್ತೆ ಅಂತ ನಂಗೆ ಗೊತ್ತಿರೋ ಕ್ಲೈಂಟ್ಸ್ ಒಬ್ಬರನ್ನ ನಾನು ನೋಡಿದ್ದೆ. ಎಲ್ಲದಕ್ಕೂ ಕೂಡ ಈ ಥರದ ಒಂದು ಪರಿಹಾರಗಳನ್ನ ನೀವು ಮನೆಯಲ್ಲಿ ಅದನ್ನೇನು ನೀವು ಪೂಜೆ ಮಾಡಬೇಕಾಗಿಲ್ಲ, ನೀವೇನು ಮಾಡೋಕ್ಕಲ್ಲ, ಸುಮ್ಮನೆ ಇಟ್ಟಿದ್ರೆ ಸಾಕು. ಅದು ಏನು ಸಮಸ್ಯೆ ಇರುತ್ತೋ ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಡುತ್ತೆ. ಇವಾಗ ಸಾಕಷ್ಟು ತುಂಬ ಜನದ ಮೇಲೆ ಪ್ರಾಪರ್ಟಿ ಕೇಸು ಡಿವೈಡ್ ಆಗಿರಲ್ಲ, ಕಿರಿಕಿರುತ್ತೆ, ತುಂಬ ಪ್ರಾಬ್ಲಮ್ಮಲ್ಲಿದ್ದೀರ. ಇಂಥವಕ್ಕೆಲ್ಲವಕ್ಕೂ ಕೂಡ ಅಳವಡಿಸ್ತಾ ಹೋಗ್ತೀನಿ. ಹಾಗಾಗಿ ನನಗೆ ವೀಡಿಯೋ ಕಾಲ್ ಮಾಡಲೇಬೇಕು, ಎಷ್ಟೇ ದೂರದಲ್ಲಿದ್ದರೆ. ನಾನು ಕೂಡ ನಿಮ್ಮ ಮನೆಗೆ ಬರ್ತೀನಿ, ಕರೆದ್ರೆ 100% ನಾನು ಕೂಡ ನಿಮ್ಮ ಮನೆಗೆ ಬರ್ತೀನಿ. ಈ ಧನುಸು ರಾಶಿ ಮೂಲ ನಕ್ಷತ್ರ ಭಾಳ ವಿಶೇಷವಾಗಿ 6ನೇ ತಾರೀಕು. ಇಲ್ಲೇನಾಗುತ್ತೆ, ಶುಕ್ರ ಮತ್ತು ಶನಿ ಇಬ್ಬರು ಕೂಡ ಧನುಸು ರಾಶಿಲಿ ಇರ್ಬೋದು. ಇವಾಗ ಧನುಸು ರಾಶಿಲಿ ಶುಕ್ರೇನಂತ ಫೇವ್ರೇಟ್ ಅಲ್ಲ, ಅವನಿಗೆ ಆಪೋಸಿಟ್ ಮನೇಲಿರ್ತಾನೆ. ಆದಷ್ಟು ಧನುಸು ರಾಶಿಯರು ಜಾಸ್ತಿ ಕೂಗಾಡಕ್ಕೆ ಹೋಗಬಾರ್ದು, ನೆಗೆಟಿವ್ ಆಗುತ್ತೆ. ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸಿ ಇರ್ತಾರೆ. ಮೂಲ ನಕ್ಷತ್ರದವ್ರು ತುಂಬ ಬುದ್ಧಿವಂತರನ್ನು ಕೂಡ ಹೌದು, ತುಂಬ ಎಡವಟ್ಟನ್ನು ಕೂಡ ಮಾಡ್ಕೊಂಡ್ಬಿಡ್ತಾರೆ. ತುಂಬ ಬುದ್ಧಿವಂತನಾಗೇ ಇರೋದು ಬೆಟರ್. ಈ ಪ್ರಪಂಚದಲ್ಲಿ ತುಂಬ ನೆಗೆಟಿವ್ ಮಾತಾಡ್ತಿದ್ರು ವೇಸ್ಟ್. ಈ ಪ್ರಪಂಚ ನೆಗೆಟಿವ್ನ ಮಾತಾಡ್ಬಾರ್ಕೆ ಹೋಗ್ಬಾರ್ದು. 100% ನಾನು ತುಂಬ ಮಾತಾಡಿಲ್ಲ, ನಾನು ಸತ್ಯ ಮಾತಾಡಿದ್ದೀನಿ. ಹಾಗಾಗಿ ಇನ್ನು ಮುಂದೆ ಏನೇ ಇದ್ದರೂ ಜ್ಯೋತಿಷ್ಯನೇ ಮಾತಾಡೋದು, ವಾಸ್ತು ಜ್ಯೋತಿಷ್ಯನೇ ಮಾತಾಡ್ತೀನಿ. ಮೂಲ ನಕ್ಷತ್ರದವ್ರಿಗೆ ನಾನು ಸಾಕಷ್ಟು ಪ್ಲಾನ್ ಮಾಡಿರೋದ್ರಿಂದ ಈ ಒಂದು ಪ್ರೆಡಿಕ್ಷನನ್ನು ಸಾಕಷ್ಟು ಬಾರಿ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ನನ್ನ ಮಗು ಓದ್ತಾ ಇಲ್ಲ ಸರ್, ಇದಕ್ಕಾಗಿ ನನಗೊಂದು ಸ್ಟೋನ್ ಕೊಡಿ ದಯವಿಟ್ಟು ಕೊಡ್ತೀನಿ, ಅದನ್ನು ಬಳಸ್ಕೊಳ್ಳಿ. ನಮ್ಮಲ್ಲಿ ಅತಿ ಹೆಚ್ಚು ನೆಗೆಟಿವ್ ಆಗಿದೆ, ದೃಷ್ಟಿ ಆಗಿದೆ, ಅದನ್ನು ಕೂಡ ಬಳಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ಫೈನಾನ್ಸ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದಕ್ಕೂ ಸ್ಟೋನ್ ಹೊಳಿದ್ರು, ಅದನ್ನು ಬಳಸ್ಕೊಳ್ಳಿ. ಅತಿ ಹೆಚ್ಚು ನಾನು ನನ್ನ ಗಂಡ ಹೆಂಡತಿ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅತಿ ಹೆಚ್ಚಾಗಿ ಗಲಾಟೆಗಳು ಆಗ್ತಾಯಿದ್ದಾವೆ, ಕ್ರಾಶ್ ಆಗ್ತಾಯಿದ್ದಾವೆ, ಒಬ್ರಿಗೊಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತೆ, ಅದಕ್ಕೂ ಕೂಡ ಸ್ಟೋನ್ಸ್ಗಳಿದ್ದಾವೆ. ಎಲ್ಲವೂ ನಮ್ಮ ಮನೆಯಲ್ಲಿ ಇಡುವಂಥ ಸ್ಟೋನ್ಸ್ಗಳು ನಿಮ್ಮ ಮನೇಲಿ ಇಟ್ಟರೆ ನಿಮ್ಗೆ ತುಂಬ ರಿಸಲ್ಟು ಅತಿ ಹೆಚ್ಚು ಕೊಡುತ್ತೆ. ತುಂಬ 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 ರಿಸಲ್ಟ್ ಬರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. 100% ತುಂಬ ಅತಿ ಹೆಚ್ಚು ರಿಸಲ್ಟ್ ಬರೋದ್ರಿಂದ ಈ ಮಾತನ್ನು ನಾನು ಸಾಕಷ್ಟು ಬಾರಿ ಇದನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಒಂದು ಏನೇ ಮಾಡಿದ್ರು ಕೂಡ ಜ್ಯೋತಿಷ್ಯ ಆಸ್ಟ್ರಾಲಜಿ ಬಿಟ್ಟು ಆಚೆ ಬರಲ್ಲ. ಯಾಕಂದರೆ ಇದು ಆಳವಾಗಿ ಇದನ್ನು ಸ್ಟಡಿ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮಗಳು ಯಾವಾಗ ದೊಡ್ಡವಳಾಗ್ತಾಳೋ, ಯಾವಾಗ ನನ್ನ ಜೊತೆಗೆ ಮಿಂಗಲ್ ಆಗ್ತಾಳೋ ಅಂತ ಆಸೆ ಇದೆ. ಅದು ಅವ್ರ ಅನಿಸಿಕೆ, ನಾನು ಬಲವಂತ ಮಾಡಲ್ಲ. ಯಾವಾಗಲೂ ಕೂಡ ಬಲವಂತವಾಗಿ ಯಾವುದನ್ನು ಕೂಡ ಅಟ್ಯಾಕ್ ಮಾಡಬಾರ್ದು. ಪ್ರೀತಿಸಿದಾಗ ಅದು ಎಲ್ಲವೂ ಫಲ ಸಿಗುತ್ತೆ. ಹಾಗಾಗಿ ತುಂಬ ಒಳ್ಳೆಯ ರಿಸಲ್ಟು ಅತಿ ಹೆಚ್ಚು ಕೊಡೋದ್ರಿಂದ ಈ ಸ್ಟೋನ್ಗಳನ್ನು ಈ ವಾಸ್ತುವಲ್ಲಿ ನೀವು ಅಳವಡಿಸಿ ತುಂಬ ಪಾಸಿಟಿವನ್ನು ಕಾಣ್ತಾ ಹೋಗ್ತೀರ. ಅದರಲ್ಲಿ ಯಾವುದೇ ಅನುಮಾನಗಳು ನಿಮ್ಮನ್ನು ಅತಿ ಹೆಚ್ಚು ಕಾಡಲ್ಲ. ಯಾಕಂದರೆ ತುಂಬ ಜನಕ್ಕೆ ಸಾಕಷ್ಟು ಜನದ ಮನೆಯಲ್ಲಿ ನಾನು ನೋಡೋದ್ರಿಂದ ಒಂದೊಂದು ಸ್ಟೋನನ್ನು ನಾನು ಪ್ರೀತಿಸ್ತೀನಿ, ಆ ಪ್ರೀತಿ ಮಾಡ್ತೀನಿ, ಅದನ್ನು ಸ್ಟಡಿ ಮಾಡಿ ನಿಮಗೆ ತಂದು ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸಖತ್ ರಿಸಲ್ಟ್ ಅಂತೂ ನಿಮಗೆ ಬರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಳ್ಳೆಯದಾಗಲಿ. ಯಾಕಂದರೆ ದೇವ್ರು ನನಗೆ ಆಸಕ್ತಿ ಕೊಟ್ಟೋದ್ರಿಂದ ನನಗೂ ದೇವ್ರ ಮೇಲೆ ತುಂಬ ಪ್ರೀತಿ ಬರಲಿ. ನನ್ನ ಬ್ರಹ್ಮನ ಮೇಲೆ ನಾನು ಅತಿ ಹೆಚ್ಚು ಪ್ರಾರ್ಥನೆ ಮಾಡೋಂಥ ಬ್ರಹ್ಮ. ಇಲ್ಲೇನಾಗುತ್ತೆ, ಧನುಸು ರಾಶಿಯವರಿಗೆ ಇನ್ನು 4 ತಿಂಗಳ ಕಾಲ ನೆಮ್ಮದಿ ಇದೆ. ಆದರೆ 4 ತಿಂಗಳಾದಮೇಲೆ ತುಂಬ ಈ ವಿಡಿಯೋನ ದಯವಿಟ್ಟು ಧನುಸು ರಾಶಿ ರೆಕಾರ್ಡ್ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ಕಾಯಿಲೆ ಮಾತ್ರೆಯನ್ನು ನುಂಗುವಂಥ ಕಾಯಿಲೆ ನಿಮ್ಮ ಮನೆನ ಬಂದು ಸೇರುತ್ತೆ. ಧನುಸು ರಾಶಿಯವರ ಮನೆಗೆ ಒಂದು ಟ್ಯಾಬ್ಲೆಟನ್ನು ನುಂಗಬೇಕು. ನೀವು ಒಂದು ಟ್ಯಾಬ್ಲೆಟ್ ನುಂಗ್ತಾ ಇದ್ದೀರಿ ಅಂದರೆ ಆಗ ನಿಮ್ಗೆ ಅರ್ಥ ಆಗುತ್ತೆ, ನಾನು ಸಾಯ್ತೀನಿ, ಈ ಪ್ರಪಂಚಕ್ಕೆ ನನಗೆ ಮುಗಿದ ಅಧ್ಯಾಯ, ನಾನು ಸತ್ತೋಗ್ತಾ ಇದ್ದೀನಿ ಅಂತ. ನಿನ್ನ ಕೈಲಿ ಏನೂ ಆಗಲ್ಲ ಅಂದ್ಕೊಂತಾನೆ ಒಂದು ಟ್ಯಾಬ್ಲೆಟ್ ನುಂಗ್ತಾ ಇದೆಯಾ, ಅಲ್ಲಿಗೆ ಇವು ಕ್ಲಿಯರ್ಲಿ ಡೆತ್ ಹತ್ರಕ್ಕೆ ಬರ್ತಾ ಇರ್ತೈತೆ. ಅದು ನುಂಗಿಲ್ಲ ಅಂದರೆ ಜಾಸ್ತಿ ಆಗುತ್ತೆ. ಅವ್ರು ಕೊಟ್ಟಂಥ ಊಟವನ್ನು ಜಾಸ್ತಿ ಮಾಡಿದ್ರೆ ನಿಂಗೆ ಹೆಲ್ತ್ ಅಟ್ಯಾಕ್ ಮಾಡುತ್ತೆ. ಇಷ್ಟೇ ಊಟ ಮಾಡಬೇಕು, ಈ ಮಾತ್ರೆ ನುಂಗಬೇಕು,
ಈ ಥರದ್ದು ಒಂದು ಕಾಯಿಲೆ ನಿಮ್ಮ ಮನೆಯನ್ನು, ಧನುಸು ರಾಶಿ ಮನೆಯನ್ನು ಸೇರುತ್ತೆ. ಇನ್ನು 4 ತಿಂಗಳಾದಮೇಲೆ, ಇನ್ನು 18 ತಿಂಗಳು ಒಳಗಡೆ ಇದು ನಿಮಗೆ ನಡೆದಿದೆ. ನಾನೆಲ್ಲವನ್ನೂ ಕೂಡ ಹೇಳ್ತಾ ಇದ್ದೀನಿ ನೋಡಿ, ದಯವಿಟ್ಟು ಇದೆಲ್ಲವೂ ಕೂಡ ನೆಗೆಟಿವ್ನೇ. ಎಲ್ಲೋ ಒಂದು ಅಳುಕು ಪುಳುಕನೂ ಒಂದು ಸಕ್ಸಸ್ ಆಗಿಬಿಡುತ್ತೆ. ಆದರೆ ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಹೋದ್ರೆ ರಾಜಯೋಗ ಬರುತ್ತೆ, ಅವರ ಜಾಗದಲ್ಲಿ ದಶೆ ಭುಕ್ತಿಗಳು. ಆದರೆ ಯಾವುದೋ 1 2 ಬ್ರಿಲಿಯಂಟ್ ಆಗೋದು, ಅದು ಎಲ್ಲವೂ ಆಗಲ್ಲ, ಎಲ್ಲರಿಗೂ ನೆಗೆಟಿವ್ ಇದ್ದೇ ಇರುತ್ತೆ. ಇದಕ್ಕೆ ಸುಲಭವಾದಂಥ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ನೀವು ಅದನ್ನೇನು ನೀವು ಕೊತ್ತಿಗೆ ಹಾಕಿ ಓಡಾಡ್ಬೇಕಲ್ಲ, ಕೈಗೆ ಹಾಕಿ ಓಡಾಡ್ಬೇಕಲ್ಲ, ಬರೀ ಮನೇಲಿ ಇಡೋದು. ನಿಮ್ಮ ಮನೇಲಿ ಯಾವ ಜಾಗದಲ್ಲಿ ಹೇಳ್ತೀನಿ ಆ ಜಾಗ ಇಟ್ಟರೆ ಸಾಕಾಗುತ್ತೆ. ಯಾಕಂದರೆ ಜಾಗ ಭಾಳ ಇಂಪಾರ್ಟೆಂಟು, ತುಂಬ ತುಂಬ ಇಂಪಾರ್ಟೆಂಟು. ನೀವು ಇಡುವಂಥ ಜಾಗ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು, ಅದರಲ್ಲೇನು ಅನುಮಾನನೇ ಇಲ್ಲ, ಅದ್ಭುತವಾದ ಅನುಮಾನವನ್ನು ಕಾಡಂಗಿಲ್ಲ. ಯಾಕಂದರೆ ಇನ್ನು ಮುಂದೆ ಈ ರಾಹು ಕೇತುಗಳು ಇನ್ನು 1 ವರ್ಷ ಅವರು ಚೇಂಜ್ ಆಗಲ್ಲ. ಚೇಂಜ್ ಆಗಿಲ್ಲ ಅಂದರೆ ನೀವು ಅಷ್ಟು ಸಮಸ್ಯೆಯಲ್ಲಿ ನೀವು ಸಿಗಾಕಿರ್ತೀರ ಅಂತ ಅರ್ಥ. ಸಮಸ್ಯೆ ಮೇಲೆ ಸಮಸ್ಯೆಯನ್ನು ಸಿಗಾಕಿರ್ತೀರ. ಮತ್ತು ಧನುಸು ರಾಶಿಯರು ಸಾಲವನ್ನು ಬಿದ್ದು ಬಡ್ಡಿ ಕಟ್ಟುವಂಥ ಸಂದರ್ಭಕ್ಕೆ ಸಿಗಾಕಿರ್ತೀರ. ಇದನ್ನು ದಯವಿಟ್ಟು ಬಗೆಹರಿಸ್ಕೊಳ್ಳಿ. ಯಾಕಂದರೆ ಮನೆ ವಾಸ್ತು ಜೊತೆಗೆ ಮನೆ ಸ್ಟೋನ್ ವಾಸ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಅದ್ಭುತವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಮನೆ ವಾಸ್ತು ಜೊತೆಗೆ ಸ್ಟೋನ್ ವಾಸ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಯಾರೆಲ್ಲ ಕರೆಯಲಿದ್ದಾರೆ ಲೈನಲ್ಲಿ. ಹಲೋ, ನಮಸ್ಕಾರ, ಕೊಡಿ ಸರ್ ಕಾಲು. ತುಂಬ ಜನ ಫೋನ್ ಮಾಡೋರು ಕೂಡ ಲೈವನ್ನು ತಗೋತೀನಿ, ಮಾತಾಡ್ತೀನಿ, ನೋಡೋಣ ಅವ್ರ ಗ್ರಹಗಳು ಹೇಗಿದ್ದಾವೆ. 100%. ಹಾಗಾಗಿ ತುಂಬ ಜನ ಫೋನಲ್ಲಿ ಮಾತಾಡೋಂಥವ್ರು ಕೂಡ ನಮ್ಮ ರಾಜ್ ನ್ಯೂಸ್ ಲೈವ್ಗೆ ಕರೆ ಮಾಡ್ಬೋದು, ಸಾಕಷ್ಟು ಜನ. ಹಲೋ, ನಮಸ್ಕಾರ. ಹಲೋ ಸರ್, ಇಲ್ಲಿ ಯಾವ ಊರು? ಬೂದಿಗೆರೆ ಸರ್. ಮೂಡಿಗೆ ಏನು ಮಾಡ್ತೀರಾ? ನಾವು ರೇಷ್ಮೆ ಫ್ಯಾಕ್ಟ್ರಿ ಸರ್. ಓಕೆ, ರೇಷ್ಮೆ ಅಂಗಡಿ ಏನು ಸೀರೆನಾ ಇಲ್ಲ ಬರೀ ಹುಳನಾ? ಇಲ್ಲ ಸರ್, ಇದು ರೇಷ್ಮೆ ಸೃಷ್ಟಿ ಫ್ಯಾಕ್ಟ್ರಿ ಸರ್. ಹೌದಾ? ಹಾಂ. ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ 14. ನೋಡ್ತೀರಾ ಕಾರ್ಯಕ್ರಮ? ನೋಡ್ತಾ ಇದ್ದೀನಿ ಸರ್. ಏನಿಸ್ತು? ವಾಸ್ತು ಸ್ಟೋನ್ ಏನಿಸ್ತಿದೆ? ಏನು ಸರ್? ವಾಸ್ತು ಸ್ಟೋನ್ಗಳೆಲ್ಲ ಹೇಳ್ತಾ ಇದ್ದೀನಲ್ಲ. ಹಾಂ, ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಓಕೆ, ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. 14 14 1 ಒಂದಾ? ಹಾಂ, 14 1 1982 ಸರ್. 1982. ಟೈಮಿಂಗ್ಸು ಸರಿ ಗೊತ್ತಿಲ್ಲ ಸರ್. 8 ಗಂಟೆ. ಏನು ನಿಮ್ಮ ಪ್ರಶ್ನೆ? ಹಲೋ ಸರ್, ನಿಮ್ಮ ಪ್ರಶ್ನೆ ಏನು? ನಮ್ಮ ಪ್ರಶ್ನೆ ಏನು ಸರ್, ಹೇಳಿ ಆಗ್ತಾ ಇಲ್ಲ, ಹೇಳಿ ಬಂದ್ರೂ ಇದಾಗುತ್ತೆ. ಸರ್, ನಾನು ಹೇಳಿದ್ನಲ್ವ, ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ವಾಸ್ತು ಸ್ಟೋನ್ ಅಳವಡಿಸಿ. ಮನೆ ಚೇಂಜ್ ಮಾಡಿದ್ದೀನಿ ಸರ್, ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಬಾಡಿಗೆ ಮನೆ ಆದರೂ ಸರಿ, ನಮ್ಮ ಸ್ವಂತ ಮನೇಲಿ ನಾವು ಇನ್ನೇನು ಮಾಡೋಂಗಿಲ್ಲ. ಇಡೋದು ಏನೇಳಿ ಹಾಂ, ನಿಮ್ಮ ಮನೆಯಲ್ಲಿ ನಾವು ಯಾವುದು ನೀಟಾಗಿ ಒಂದು ಕಡೆ ಇಡಬೇಕು, ಏನು ಮಳೆನೂ ಹೊಡೆಯಂಗಿಲ್ಲ ಅವಕ್ಕೆಲ್ಲ. ಏನೇಳಿ ಹಾಂ ಹಾಂ ಹಾಂ, ಹೇಳಿ ಸರ್. ಬಾಡಿಗೆ ಮನೆ, ಸ್ವಂತ ಮನೆ, ವಾಸ್ತು ಸರಿಲ್ಲ, ಇವಕ್ಕೆಲ್ಲ ನಮಗೆ ಗೊತ್ತಿಲ್ಲ. ಹಾಂ, ಇದನ್ನು ಅಳವಡಿಸ್ಬೇಕು. ಏನೇಳಿ ಹಾಂ, ಸರಿ ಸರಿ. ಇವಾಗ ಅದನ್ನು ಅಳವಡಿಸಿದಷ್ಟು ರಿಸಲ್ಟ್ ಬರುತ್ತೆ. ಯಾವಾಗ ಅಳವಡಿಸ್ತೀರಾ? ಹಾಂ, ಅಳವಡಿಸಿ ಇಷ್ಟಲ್ಲೇ ಫೋನ್ ಮಾಡ್ತೀನಿ ಸರ್, ಅದಕ್ಕೆ ಬರ್ತೀನಿ. ಮಾಡಿ ಸರ್, ಅದನ್ನ ಪಕ್ಕ ರಿಸಲ್ಟ್ ಬರುತ್ತೆ. ನಮಗೆ ಬಾಡಿಗೆ ಮನೆ ಸ್ವಂತ ಮನೆ ಸಂಬಂಧ ಇಲ್ಲ ಸರ್. ಏನೇಳಿ ಜಾತಕ ಹೆಂಗಿದೆ ಸರ್? ನಿಮ್ಮ ಜಾತಕ ಟೈಮಿಂಗ್ಸ್ ಗೊತ್ತಿಲ್ಲ, ನಾನು ಹೆಂಗೆ ಹೇಳಿ? 8 ಗಂಟೆ ಕೊಟ್ಟಿದ್ದೀನಲ್ಲ, 8 ಗಂಟೆ ಕೊಟ್ಟಿದ್ದೀನಿ. ಹಾಂ, ಹಾಂ, ಬೆಳಗ್ಗೆ 8 ಗಂಟೆಗಾ? ಹೌದು ಸರ್. 8 ಗಂಟೆ ಜಾತಕ ಚೆನ್ನಾಗಿದೆ ಸರ್, ಅದರಲ್ಲೇನು ತಲೆ ಕೆಡಿಸ್ಕೋಬೇಡಿ. ಹಾಂ, ಚೆನ್ನಾಗಿ. ಯಾವತ್ತು ಏನು ನಿಮಗೇನು ಏಟಾಗಿಲ್ವಾ? ಒಂದ್ಸರಿ ಗಾಡಿಯಲ್ಲಿ ಬಿದ್ದಿದ್ದೆ ಸರ್, ಅಷ್ಟೇ. ಏನಾಗಿತ್ತು? ಏನು ಇದು ಪರ್ಚ್ಕೊಂಡು ಹೋಗಿತ್ತು ಮಕ್ಕ ಮನೆಗೆಲ್ಲ ಸ್ವಲ್ಪ. ಓಕೆ, ನಿಮ್ಮ ಮನೇಲಿ ಯಾರಿಗೂ ಆಪರೇಷನ್ ಆಗಿಲ್ಲ? ಆಗಿದೆ ಸರ್. ಯಾರಿಗೆ? ನಮ್ಮ ತಾಯಿಗಾಗಿದೆ, ನಮ್ಮ ಅಪ್ಪವ್ರಿಗಾಗಿದೆ. ಅದನ್ನು ಹೇಳುತ್ತೆ, ನೀವು ಹುಟ್ಟಬೇಕಾದ್ರೆ ಆ ಟೈಮಲ್ಲಿ ಕುಜ ಈ ಗ್ರಹಗಳಿರೋದ್ರಿಂದ ಆಪರೇಷನ್ ಆಗಿರುತ್ತೆ ಮನೇಲಿ ಅಂತ ಹೇಳುತ್ತೆ. ಹಾಂ ಹಾಂ, ಹಾಗಾಗಿ 100% ನಿಮ್ಮ ವಾಸ್ತು ಅಳವಡಿಸಿ ಸರ್, ತುಂಬ ರಿಸಲ್ಟ್ ಬರುತ್ತೆ.
ವ್ಯಾಪಾರ ಯಾವ್ದು ಮಾಡಿದ್ರೆ ಹೆಚ್ಚಾಗುತ್ತೆ ಸರ್ ಸ್ವಲ್ಪ ಗೊತ್ತಿಲ್ಲ. ಸರ್ ಅದು ನಿಮಗೆ ಏನು ಗೊತ್ತು ಅಂತ ಹೇಳ್ಬೇಕು. ಇವಾಗ ತೆಂಡೂಲ್ಕರ್ನ ಫುಟ್ಬಾಲ್ ಆಡಿ ಅನ್ನೋಕ್ಕಾಗಲ್ಲ ಏನು ಹೇಳಿ, ಹಾಂ 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 ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ನೀವು ಹಾಕಿ ಆಡಿ ಅನ್ನೋಕ್ಕಾಗಲ್ಲ ಏನು ಹೇಳಿ. ಹಾಂ ಹಾಂ ಸರಿ ಸರಿ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಈಗ ಸಿನಿಮಾದವ್ರೆಲ್ಲ ಕ್ರಿಕೆಟ್ ಆಡ್ತಾರೆ, ಹಾಂ ಅವ್ರು ನೋಡ್ಬಿಟ್ಟು ಇಂಟರ್ನ್ಯಾಷನಲ್ ಮ್ಯಾಚ್ ಸೇರ್ಸೋಕ್ಕಾಗತ್ತಾ? ಹೌದು ಆಗಲ್ಲ ಸರ್. ಸುಮ್ಮನೆ ಔಟೇಜ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಏನು ಹೇಳಿ. ಹಾಂ ಸರಿ ಸರಿ ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು ಸರ್ ಗುರುಜಿ. ನೀವೇನು ಮಾಡ್ತೀರ ಅಂತ ನಿಮಗೆ ಗೊತ್ತಾಗಿದ್ರೆ ನಾವು ಹೇಳ್ಬೋದು, ನಾನೇ ಹೇಳ್ಬೋದು. ಅಷ್ಟೊಂದು ಟೈಮ್ ಇಲ್ಲಿ ಇರಲ್ಲ. ಹಾಂ ನೀವೇನು ಮಾಡಬೇಕು ಅಂತ ಇದ್ರಲ್ಲಿ ಅದ್ರಲ್ಲಿ ನಿಮ್ಮ ಗ್ರಹಗಳನ್ನ ನೋಡಿದಾಗ ನಿಮಗೆ ಇನ್ನೂ ಸಪೋರ್ಟ್ ಮಾಡುತ್ತೆ ಅಂತ ನಾವು ಪ್ರಿಡಿಕ್ಷನ್ ಮಾಡ್ಬೋದು. ಹಾಂ ಭಾಳ ಚೆನ್ನಾಗಿ ಅರ್ಥ ಇಲ್ಲ. ನೀವು ಹುಟ್ಟಿದ ದಿವಸನೇ ಎಷ್ಟೋ ಜನಕ್ಕೆ ಕಣ್ಗಳಿರಲ್ಲ, ಹಾಂ ನೀವು ಹುಟ್ಟಿದ ದಿವಸ ಎಷ್ಟೋ ಜನಕ್ಕೆ ಕೈ ಇರಲ್ಲ, ಹಾಂ ನೀವು ಹುಟ್ಟಿದ ದಿವಸ ಇವತ್ತರೆಗೂ ಎಷ್ಟೋ ಜನ ಹುಟ್ಟಿ ಸತ್ತೋಗಿರ್ಬೋದು. ಹಾಂ ಆದರೆ ನೀವೇನು ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏನು ಹೇಳಿ. ಹೌದೌದು. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ವಾಸ್ತು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ ಸರ್, ಓಕೆ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳು. ನೆಕ್ಸ್ಟ್ ಕರೆ ನೋಡೋಣ. ಹಲೋ. ತುಂಬ ಜನಕ್ಕೆ ನಾನು ಹೇಳೋದು ಇಷ್ಟೇ, ನನ್ನಲ್ಲಿ ಪರಿಹಾರ, ನನ್ನ ಸ್ಟ್ರೆಂತೆ ಪರಿಹಾರ ಸ್ಟೋನ್ಸ್ಗಳು. ನೆಕ್ಸ್ಟ್ ಯಾರಿದೆ ನೋಡೋಣ. ಹಲೋ. ತುಂಬ ಜನ ವಾಸ್ತು ಸ್ಟೋನ್ಗಳನ್ನ ದಯವಿಟ್ಟು ಅಳವಡಿಸ್ಕೊಳ್ಳಿ, ತುಂಬ ರಿಸಲ್ಟ್ ಬರುತ್ತೆ. ಧನುಸು ರಾಶಿ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ, ತುಂಬ ಅರ್ಥ ಮಾಡ್ಕೊಳ್ಳಿ. ಇಷ್ಟೊತ್ತಕ್ಕೆ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಳಿ ಸಕಲ ಸಂಪತ್ತೈಶ್ವರ್ಯ ಕೊಟ್ಟು ಕಾಪಾಡಲಿ. ನನ್ನಲ್ಲಿ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗೋಂಥ ಕ್ಲಾಸ್ ಬಂದು ನಕ್ಷತ್ರ ಕ್ಲಾಸು, ಹೈಯರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮ ಲೈಫಲ್ಲಿ ನಿಮ್ಮ ನಕ್ಷತ್ರದಿಂದ ಏನೆಲ್ಲ ಫಲ ಸಿಗುತ್ತೆ ಅನ್ನೋದು ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ತೀನಿ. ತುಂಬ ಅದ್ಭುತವಾದ ಪ್ರೆಡಿಕ್ಷನ್. ಈ ಕ್ಲಾಸಿಗೆ ಜಾಯ್ನ್ ಆಗ್ಬೋದು, ಎಲ್ಲರೂ ಕೂಡ ಜಾಯ್ನ್ ಆಗಿ. ಒಳ್ಳೆಯದಾಗಲಿ.